ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಹಾಗೆ ನಾನು ವ್ಲಾಗ್ನ ಮಾಡಿ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕಾಗಿ ಇವಾಗ ವ್ಲಾಗ್ ಶುರು ಮಾಡಿಕೊಂಡೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಗೆ ಒಂದು ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ. ಹಾಗೆ ಇವಾಗ ಜಸ್ಟ್ ಟಿಫನ್ ಆಯಿತು, ಅನ್ನ ಮಾಡಿ ಹಾಗೆ ಅಮ್ಮ ಚಟ್ನಿ ಮಾಡಿ ಜೊತೆಗೆ ಆಮ್ಲೆಟ್ ಮಾಡ್ಕೊಂಡಿದ್ರು. ಅದನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ರೆಸಿಪಿನ ಶೂಟ್ ಮಾಡಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ ರೆಸಿಪಿ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ನಮ್ಮ ಫ್ಯಾಮಿಲಿಗೆ ಒಬ್ಬರು ನ್ಯೂ ಮೆಂಬರ್ ಆ್ಯಡ್ ಆಗಿದ್ದಾರೆ, ಅವನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಾಗಬೇಕಂತ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋನ ನೀವು ನೋಡಿ ನಿಮಗೆ ಯಾರ್ದು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ನಾನೇನು ಟಿಫನ್ ಮಾಡಿದ್ದೀನಿ ಅಂತ ನೀವು ನೋಡಿಕೊಂಡು ಹಾಗೆ ಬನ್ನಿ. ಗೈಸ್, ನಾನು ಹೇಳ್ದಂಗೆ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ನೋಡ್ತಾ ಇದ್ದೀರಲ್ಲ, ಇವರೇನೇ ಹೊಸ ಮೆಂಬರ್ ಆ್ಯಡ್ ಆಗಿರೋದು. ಹೊಸ ಮಿಷಿನ್ನ ತಗೊಂಡು ಬಂದ್ವಿ. ಜಾಕ್ ಇವಾಗ ಇದೇನೆ ಅಂತ ಓಡ್ತಾ ಇರೋದು. ತುಂಬ ಚೆನ್ನಾಗಿದೆ ಮಿಷಿನ್ನು. ಸೊ ಅದಕ್ಕೆ ಈ ಜಾಕ್ ಮಿಷಿನ್ನ ತಗೊಬಂದಿದ್ದೀವಿ. ಅದನ್ನೇ ಹೇಳಿದ್ದೆ ನಿಮಗೆ, ನಿಮ್ಮ ಮೆಂಬರ್ ಆ್ಯಡ್ ಆಗಿದ್ದಾರೆ ಅಂತ. ಗೈಸ್, ಊಟ ಮಾತ್ರ ಚೆನ್ನಾಗಿತ್ತು ಬೆಳಗ್ಗೆ. ಇದು ಚಟ್ನಿ ಯಾವ ಥರ ಮಾಡೋದು ಅಂತ ಬೇಕಂದರೆ ಒಂದ್ಸರಿ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಹಾಗೆ ಅದ್ರ ಜೊತೆಗೆ ಆಮ್ಲೆಟು ತುಂಬ ಚೆನ್ನಾಗಿತ್ತು. ಇದಕ್ಕೆ ಜೊತೆಗೆ ಸೈಡಿಗೆ ಆಮ್ಲೆಟು ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ಟಿಫನ್ ಮಾತ್ರ ಸೂಪರಾಗಿತ್ತು. ಗೈಸ್, ಅದೇ ನಾನು ಏನು ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೂರಿ ಉಸ್ಲೆನ ಮನೇಲಿ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಬೇಗ ಸಿಂಪಲ್ಲಾಗಿ ಆಗೋಗುತ್ತೆ. ಈ ರೆಸಿಪಿನ ನೀವೆಲ್ಲರೂ ಸಹ ನೋಡಿಕೊಂಡು ಬನ್ನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್, ನಾನು ಫಸ್ಟಿಗೆ ಇಲ್ಲಿ 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ನೀವು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಇದಕ್ಕೆಲ್ಲ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೀಜನ ಹಾಕ್ಕೊಂಡು ಕಡಲೆಬೀಜನ ಸ್ವಲ್ಪ ನಾನು ಹಾಗೆ ಅದರಲ್ಲಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಫ್ರೈ ಮಾಡಿಕೊಂಡು ಸೈಡಿಗೆ ಮಾಡಿಕೊಳ್ತೀನಿ. ಯಾಕಂತ ಅಂದರೆ ಕೆಲವರು ಕಡಲೆಬೀಜನ ಲೈಕ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ನಾವು ಈ ಥರ ಸೈಡಿಗೆ ತೆಗೆದು ಮಾಡಿಕೊಂಡ್ರೆ ಆಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಇಲ್ಲ ಯಾರ್ಯಾರು ಕಡಲೆಬೀಜ ಹಾಕ್ಕೊಳ್ತಾರೆ ತಿಂತಾರೆ ಅವರಿಗೆ ಮಾತ್ರ ನಾವು ಇದನ್ನು ಸಪ್ರೇಟಾಗಿ ಹಾಕ್ಬೋದು. ಇದರಲ್ಲಿ ಹಾಕಿದರೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವು ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀರಾ, ಹಾಗೆಯೇ ಲೆಮನ್ನು ಸಹ ಆ್ಯಡ್ ಮಾಡ್ಕೊಳ್ತೀರಾ. ಅದನ್ನೇನಾದರೂ ನಾವು ಆ್ಯಡ್ ಮಾಡ್ಕೊಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ, ಕಡಲೆಬೀಜ ನಾವು ಫ್ರೈ ಮಾಡಿರೋದು ಒಂಥರ ಮೆತ್ತಗೆ ಹೋಗುತ್ತೆ, ಅದು ತಿನ್ನೋಕ್ಕೂ ಸಹ ಟೇಸ್ಟ್ ಸಿಗೋದಿಲ್ಲ. ಸೊ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೈಡಿಗೆ ತೆಗೆದಿಟ್ಕೊಂಡು ಲಾಸ್ಟಿಗೆ ಹಾಕ್ಕೊಳ್ಳಿ. ಹಾಗೆ ಅದೇ ಆಯಿಲಿಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಹೇಳಿ ಸಾಸಿವೆ ಸಿಡ್ದಾಗಿದ್ದಾದಮೇಲೆ ಒಂದು 6-8 ಹಸಿಮೆಣ್ಸಿನ್ಕಾಯಿನ ಸಿಗ್ದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಆಗಿರುವಂತಹ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರಿಬೇವು ನಿಮ್ಮ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಬಿಡಿ. ಅದನ್ನೆಲ್ಲನೂ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಟಮೇಲೆ ಇದಕ್ಕೆ ನಾನು ಇವಾಗ 2 ಮೀಡಿಯಮ್ ಆಗಿರೋವಂತಹ ಹಣ್ಣಾಗಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊದಲ್ಲಿರುವಂಥ ರಸ ಎಲ್ಲನೂ ಕೂಡ ಬಿಡಬೇಕು, ಆವಾಗಲೇ ಹುಳಿ ಅದು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಎಷ್ಟು ಆದರೂ ಹಾಕ್ಕೊಳ್ಳಿ, ಜಾಸ್ತಿ ಆದರೂ ಹಾಕ್ಕೊಳ್ಳಿ, ಕಮ್ಮಿನಾದರೂ ಹಾಕ್ಕೊಳ್ಳಿ, ಬಟ್ ತೆಂಗಿನಕಾಯಿ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನಕಾಯಿ ಮಾತ್ರ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಅದೊಂಥರ ಚೆನ್ನಾಗಿರುತ್ತೆ, ಅದೊಂಥರ ಫ್ಲೇವರು ಸಹ ಸಿಗುತ್ತೆ.
ಸೊ ಅದಕ್ಕಾಗಿ ತೆಂಗಿನಕಾಯಿನ ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಅರಿಶಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸಪ್ಪೆ ಪೂರಿನ ನಾನು ಇದರಲ್ಲಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ತೊಳೆದು ಅದನ್ನು ನೀರು ಹಿಂಡಿ ಮಡಿಕೊಂಡಿದ್ದೀನಿ. ಹಾಗೆ ಎಷ್ಟು ಮೆತ್ತಗಿದೆ ನೀವು ನೋಡ್ಬೋದು. ಪೂರಿ ಯಾರು ಬೇಕಾದರೂ ತಿನ್ಬೋದು, ಆ ಥರ ಇದೆ ಅದು. ಬಾಯಲ್ಲಿಟ್ಟರೂ ಸಹ ಕರಗೋಗುತ್ತೆ. ಹಾಗೆ ಒಂದು ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು 2 ನಿಂಬೆಹಣ್ಣಾದರೂ ಹಾಕ್ಕೊಳ್ಳಿ, ಅರ್ಧನಾದರೂ ಹಾಕ್ಕೊಳ್ಳಿ, ನಿಮಗೆ ಹುಳಿ ಯಾವ ಥರ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಎಲ್ಲ ಅವಲೇನು ತೊಳೆದು ಇಟ್ಕೊಂಡಿರೋಂತಹ ಪೂರಿನ ಫುಲ್ಲೂ ಕೂಡ ಹಾಕ್ಕೊಳ್ತೀನಿ. ನೀವು ನೋಡ್ಕೊಳ್ಳಿ, ಪೂರಿ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಇದು ಮಾಡೋದಕ್ಕೆ ಹೋಗಬೇಡಿ. ಅದನ್ನು ವಾಶ್ ಮಾಡಿ ನೀರೆಲ್ಲನೂ ಹಿಂಡ ಮೇಲೆ ಅದು ನಿಮಗೆ ಸ್ವಲ್ಪನೇ ಸಿಗೋದು. ಇದನ್ನು ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನೊಂಥರ ಬೆಳಗ್ಗೆ ಟಿಫನ್ಗೂ ಸಹ ಆಗುತ್ತೆ, ಒಂಥರ ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗೇ ಇರುತ್ತೆ ಇದು. ಇಲ್ಲ ಅಂತಂದರೆ ಪೂರಿ ನೀವು ಹಾಗೇನೂ ಸಹ ಹಾಕ್ಕೊಬೋದು, ತೊಳೆದು ಹಾಕ್ಕೊಂಡಿಲ್ಲ ಅಂದ್ರೂ ಕೂಡ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಡೋಣ. ಇಷ್ಟೇ, ನಮ್ಮ ಪೂರಿ ಉಸ್ಲಿ ರೆಡಿ ಆಗೋಯಿತು. ಎಷ್ಟು ಚೆನ್ನಾಗಿ ಹಾಗೆ ಎಷ್ಟು ಬೇಗ ಆಗೋಯಿತು ಅಂತ ನೀವೇ ನೋಡ್ಬೋದು. ಎಲ್ಲನೂ ಸಹ ನಾವು ತರಕಾರಿ ಎಲ್ಲನೂ ಕೂಡ ಹಚ್ಚಿ ಮಡಿಕೊಂಡಿದ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಕಡಲೆಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಮಸ್ಟ್ ಟ್ರೈ ಇದನ್ನು ಅಂತ ಹೇಳ್ತೀನಿ ನಾನು. ಗೈಸ್, ಹಾಗೆ ಇವಾಗ ನಾವು ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ವ್ಲಾಗ್ನ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಸೊ ಅದಕ್ಕಾಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ತಮ್ಮ ಎಳ್ನೀರು ಕುಡಿಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ದ. ಸೊ ಅದಕ್ಕಾಗಿ ಅವನಿಗೆ ಎಳ್ನೀರನ್ನ ಕೊಡಿಸ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆನ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಪರ್ಚೇಸ್ ಬಂದಮೇಲೆ ಮನೆಗೆ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್, ಇವಾಗ ನಾವು ಹೊರಟಿದ್ದೀವಿ. ಬನ್ನಿ ಹೋಗೋಣ. ವಿಶಾಲ್ ಮಾರ್ಟಿಗೆ ಸಾಮಾನ್ಯ ನಾವು ಹೋಗೋದು. ಬಟ್ ನನಗೆ ವಿಶಾಲ್ ಮಾರ್ಟಲ್ಲಿ ಅದೇನೋ ಗೊತ್ತಿಲ್ಲ ಗೈಸ್, ಬಟ್ಟೆ ಇಷ್ಟ ಆಗೋದಿಲ್ಲ. ನೋಡೋಣ, ನಾನು ತೊಗೊಳ್ತೀನೇನೋ ಗೊತ್ತಿಲ್ಲ. ಬಟ್ ಬರೀ ನನ್ನ ತಮ್ಮಂಗೆ ಮಾತ್ರ ತೊಗೊಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಅದೇನೋ ಬಟ್ಟೆ ನನಗೆ ವಿಶಾಲ್ ಮಾರ್ಟಲ್ಲಿ ಯಾವುದು ಇಷ್ಟ ಆಗೋದಿಲ್ಲ. ಹಾಗೆ ತುಂಬ ದಿವಸನೂ ಬರೋಲ್ಲ ನನಗೆ. ಅದು ಏನೋ ಗೊತ್ತಿಲ್ಲ ನನಗೆ ವಿಶಾಲ್ ಮಾರ್ಟಲ್ಲಿ ಬಟ್ಟೆನೇ ಇಷ್ಟ ಆಗೋಲ್ಲ. ಮೇ ಬಿ ಬಟ್ಟೆಯಲ್ಲಿ ಚೆನ್ನಾಗಿರೋದಿಲ್ಲ ಅನಿಸುತ್ತೆ. ಕ್ವಾಲಿಟಿ ಎಲ್ಲ ನನಗೆ ತುಂಬಾ ಚೂರೂ ಇಷ್ಟ ಆಗೋದಿಲ್ಲ. ಸೊ ನನ್ನ ತಮ್ಮಂಗೆ ಅಲ್ಲಿ ಚೆನ್ನಾಗಿರೋವು ಸಿಗುತ್ತೆ. ನನ್ನ ತಮ್ಮಂಗೆ ಅದು ಎಲ್ಲ ಅಡ್ಜಸ್ಟ್ ಆಗುತ್ತೆ, ನನಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೆ ನಮ್ಮ ತಮ್ಮಂಗೆ ವಿಶಾಲ್ ಮಾರ್ಟಲ್ಲೇ ಸೆಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ ತರೋಣ ಅಂತ. ಸಮು, ಏನಿದು ಬೇಕದು? ಗೈಸ್, ಇಲ್ಲಿ ಮಕ್ಕಳಿಗೆ ತುಂಬ ಒಳ್ಳೆ ಕಲೆಕ್ಷನ್ಸಲ್ಲಿ ಬಟ್ಟೆ ಸಿಗುತ್ತೆ. ಗರ್ಲ್ಸಿಗೆ ಆಗಲಿ ಬಾಯ್ಸಿಗೆ ಆಗಲಿ, ಚಿಕ್ಕ ಮಕ್ಳಿಗೆ ಮಾತ್ರ ತುಂಬ ಚೆನ್ನಾಗಿರುವಂತಹ ಬಟ್ಟೆಗಳು ಸಿಗುತ್ತೆ. ಬೇಕಂದರೆ ನೀವು ಹೋಗ್ಬಿಟ್ಟು ನೋಡ್ಬೋದು. ನನ್ನ ತಮ್ಮಂಗೆ ಸೂಪರಾಗಿರೋ ಪ್ಯಾಂಟ್ಗಳು ಸಿಕ್ತು. ಹಾಗೆ ಇವಾಗ ನೆಕ್ಸ್ಟು ನಮ್ಮ ತಮ್ಮ ಎಲ್ಲಿರಂತ ಹೇಳಿ ಕೇಳ್ತಿದ್ನಲ್ಲ, ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಬೈಕಲ್ಲೇ ಹೋಗಿದ್ವಿ ನಾವು. ನೋಡೋಣ ಸಿಗುತ್ತಾ ಏನೋ ಲಕ್ ಹೇಗಿದೆ ಅಂತ ನೋಡೋಣ. ಅಲ್ಲೊಂದು ಕಡೆ ನೋಡಿದ್ವಿ, ಬಟ್ ಅಲ್ಲಿ ಇರಲಿಲ್ಲ. ಇನ್ನೊಂದು ಕಡೆ ನೋಡೋಣ ಅವ್ನ ಲಕ್ ಹೇಗಿರುತ್ತೋ ಏನೋ, ಅದು ಅವನ ಮೇಲೆ. ಹಾಗೆ ಬಟ್ಟೆ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ಬರೀ ಸಮ್ಮರ್ತಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಪರ್ಚೇಸ್ ಮಾಡೋದಕ್ಕೆ. ನಾನು ಕೂಡ ಪರ್ಚೇಸ್ ಮಾಡಿಕೊಂಡೆ, ಹಾಗೆ ತಮ್ಮನೂ ಕೂಡ ಪರ್ಚೇಸ್ ಮಾಡಿಕೊಂಡ. ಇಬ್ಬರೂ ಸಹ ಪರ್ಚೇಸ್ ಮಾಡಿಕೊಂಡು ಇವಾಗ ಎಳ್ಳೆ ಎಲ್ಲಿದೆ ಅಂತ ಹೇಳಿಬಿಟ್ಟು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಪರ್ಚೇಸ್ ಮಾಡಬೇಕಾಗಿತ್ತಲ್ಲ, ಎಲ್ಲನೂ ಕೂಡ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗೋಯ್ತು ಬರೋದು. ನನ್ನ ತಮ್ಮಂಗೆ ಎಳ್ನೀರಂದರೆ ತುಂಬ ಇಷ್ಟ. ಮನೇಲಿ ತೆಂಗಿನಕಾಯಿ ಇದ್ರೂ ಸಹ ಬಿಡಲ್ಲ, ಅದನ್ನು ಒಡಿಸಿ ಎಳ್ನೀರು ಕುಡಿತಾನೆ. ಅದ್ರಾಗ ಒಂದು ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅವನಿಗೆ ಕುಡಿಬೇಕು ಅಷ್ಟೇ. ಸೊ ಎಳ್ನೀರವನು ತುಂಬ ಕೇಳ್ತಾ ಇರ್ತಾನೆ ಅಂದ್ಬಿಟ್ಟು ಎಳ್ನೀರು ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅಂಗಡಿನೇ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಬೇರೆ ಎಲ್ಲ ಕಡೆ ಸ್ವಲ್ಪ ಹುಡುಕಿ ತೊಗೊಂಡು ಬಂದ್ವಿ ಇವಾಗ ಮನೆಗೆ. ಹಾಗೆ ಬಟ್ಟೆ ನಿಮಗೆ ತೋರಿಸ್ಬೇಕಾಗಿತ್ತು, ಬಟ್ ಕ್ಲಿಕ್ ಮಾಡೋ ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲನೂ ಕೂಡ ಮಡಚಿ ನೀಟಾಗಿ ಎತ್ತಿಕ್ಬಿಟ್ಟಿದ್ದಾರೆ.
ಅದನ್ನು ನಾನು ವೇರ್ ಮಾಡ್ಕೊಂಡಾಗ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಅದನ್ನು ನಾನು ಯಾವಾಗ ವೇರ್ ಮಾಡ್ತೀನಲ್ಲ ನಿಮಗೆ ಅವಾಗ ನಾನು ಶೇರ್ ಮಾಡ್ಕೊಳ್ತೀನಿ. ಬುಕ್ ಮಾಡಿರೋದಲ್ಲ, ಹೊರಗಡೆ ಹೋಗಿ ತಂದಿರೋದು. ನೀವು ನೋಡಿದ್ರೆ ಅಂದ್ಕೊಳ್ತೀನಿ, ನಾನು ವಿಶಾಲ್ ಮಾರ್ಟಿಗೆ ಹೋಗಿ ತಂದಿದ್ದಿತ್ತು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆ ಹಿಂದೆ ಮನೆ ಕಟ್ತಾರೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಅದಕ್ಕೆ ಸಿಮೆಂಟ್ನ ಹಾಕ್ತಾ ಇದ್ದಾರೆ. ಅವ್ರ ಮಕ್ಕಳನ್ನೆಲ್ಲನೂ ಸಹ ಕರ್ಕೊಂಡು ಬಂದುಬಿಟ್ಟಿದ್ರಲ್ಲ. ಸೊ ಅದಕ್ಕಾಗಿ ನನ್ನ ತಮ್ಮ ಮಕ್ಕಳನ್ನ ನೋಡಿದ್ರೆ ತುಂಬ ಇಷ್ಟಪಡ್ತಾನೆ, ಆಟ ಆಡಬೇಕು ಅಂತ ಹೇಳಿಬಿಟ್ಟು. ಅವ್ರ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ರಲ್ಲ, ಇವನು ನಾನು ಆಟ ಆಡಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಸಮೋ ಓಯ್ ಸಮರ್ಥು ಬಾ ಬಾರೋ. ಗೈಸ್, ಇವಾಗಲೇ ನೈಟ್ ಆಗಿದೆ. ಇವಾಗ ನಾನು ಬರೀಬೇಕು ಅಂತ ಹೇಳಿಬಿಟ್ಟು ಸ್ಕೆಚ್ ಪೆನ್ ಇಸ್ಕೊಂಡು ಬರಿತಾ ಇದ್ದಾನೆ ನೋಡಿ. ಬರ್ದಿದ್ಯಾ ಬರ್ದೀನಿ ಅಕ್ಕ, ಬರ್ದೀನಿ. ಓಕೆನಪ್ಪ, ಗುಡ್ ಬಾಯ್. ಆದರೆ ಕುತ್ಕೊಂಡು ಬರಿಬೇಕಪ್ಪ, ಮನಿಕೊಂಬೇಡ್ದು. ಮನಿಕೊಂಡು ಯಾವತ್ತೂ ಬರಿಬೇಡ್ದು, ಕುತ್ಕೊಂಡು ಬರಿಬೇಕು, ಓಕೆನಾ? ಓಕೆ ಹೇಳು ಅಕ್ಕಂಗೆ. ಓಕೆ ಬಂಗಾರಿ. ಈ ಥರ ಬರಿತೀಯ ನೀನು, ಚೆನ್ನಾಗಿ ಬರ್ದಿದ್ಯಾ. ಗುಡ್ ಬಾಯ್ ನೀನು. ಸಮರ್ಥು, ನಾನಿವಾಗ ಬಿಡಲಿ, ಬುಕ್ ಬಿಡು. ಕೂತ್ಕೊ ಇಲ್ಲಿ. ನಾನೊಂದು ಕ್ವಶನ್ ಕೇಳ್ತೀನಿ, ನೀನು ಆನ್ಸರ್ ಹೇಳಬೇಕು, ಓಕೆನಾ? ಓಕೆನು? ಹಾಂ. ಎಲ್ಲಿ ಟಚ್ ಮಾಡ್ತೀಯಪ್ಪ ನೀನು? ಎಲ್ಲಿ ಟಚ್ ಮಾಡ್ತಾ ಇರೋದು? ಗೈಸ್ ನೋಡಿ, ಇದು ಇಷ್ಟೇ ಇರೋದು ಕಟ್ಟೆ. ಇದು ನೋಡಿ, ಇಷ್ಟೇ ಇರೋದು. ನೀವೇ ನೋಡಿ, ಇಷ್ಟೇ ಗಸಿರೋದು. ಅದರಲ್ಲಿ ಏನೂ ಮಡ್ಗೋದಕ್ಕಾಗಲ್ಲ. ಈ ಒಂದು ಗ್ಯಾಪಲ್ಲಿ ನಮ್ಮ ತಮ್ಮ ಮನಿಕೊಳ್ತಾನಂತೆ. ಗೊತ್ತಿಲ್ಲ, ಮನಿಕೊತೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ಯಾಕೋ ಕೆಳಗಡೆನೆ ಮನಿಕೊಂಬಿಟ್ಟ. ಇಷ್ಟರಲ್ಲೇ ಮನಿಕೊಳೋದಕ್ಕೆ ಹೋಗ್ತಾನೆ. ಬುಕ್ ಹಿಡ್ಕೊಂಡಂತೂ ಬರೀತಾ ಇದ್ದಾನೆ. ಯಾವ ಹ್ಯಾಂಗಲಲ್ಲಿ ಬರ್ತಾ ಇದ್ದಾನೆ ಅದು ಅವನಿಗೆ ಗೊತ್ತಾಗಬೇಕು ಅಲ್ವೇನಪ್ಪ ಸಮೋ? ಅಲ್ವಪ್ಪ? ಓಕೆ ಗೈಸ್, ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮೇ ಬಿ ಎಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಅಥವಾ ಹೊಸ ಒಂದು ವ್ಲಾಗ್ ಅಥವಾ ಕಿಚನ್ ಟೂರ್, ಈ ಥರ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡೋಣ. ಅಲ್ಲಿಗಂಟ ಎಲ್ಲರೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಕೀಪ್ ಸಪೋರ್ಟಿಂಗ್ ಗೈಸ್.